ಐ ಆಮ್ ಸೋ ಸಾರಿ. ನೀವು ಅಮೃತ ಫ್ರೆಂಡಾ? ಹೌದು, ನೀವು? ನಾನು ಅಮೃತ ಅವ್ರ ಬ್ರದರು. ಅವಳು ಫ್ರೆಶ್ ಆಗ್ತಿದ್ದಾಳೆ. ನೀವು ಬರ್ತೀರಾ ಅಂತ ಹೇಳಿದ್ಲು. ಒಳಗೆ ಬನ್ನಿ. ಬೇಕಿದ್ರೆ ನಾನು ಹೊರಗೆ ವೆಯ್ಟ್ ಮಾಡ್ತೀನಿ, ನೀವು ಬನ್ನಿ. ಪರವಾಗಿಲ್ಲ. ಪ್ಲೀಸ್ ಕಮ್. ಅಮೃತ ನಿಮ್ಮ ಬಗ್ಗೆ ದಿನ ಹೇಳ್ತಾ ಇರ್ತಾಳೆ. ನಿಮ್ಗೆ ಮ್ಯಾರೇಜ್ ಫಿಕ್ಸ್ ಆಗಿದೆ ಅಂತ, ಹೌದಾ? ಹೌದು. ಎನಿ ಹೌ ಕಂಗ್ರಾಟ್. ಥ್ಯಾಂಕ್ ಯು. ಏನಾದರೂ ತಗೋತೀರಾ? ಕೂಲ್ ಡ್ರಿಂಕ್ಸ್, ಜ್ಯೂಸ್? ಬೇಡ ಬೇಡ. ಅಯ್ಯೋ ಪರವಾಗಿಲ್ಲ, ಹೇಳಿ. ಸ್ವಲ್ಪ ನೀರು ಕೊಡಿ. ಓಕೆ. ತಗೊಳ್ಳಿ. ಥ್ಯಾಂಕ್ ಯು. ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಸ್ವಪ್ನ ಸ್ವಪ್ನ ಏನಾಯ್ತು? ಸ್ವಲ್ಪ ಯಾಕೋ ತಲೆ ತಿರುಗ್ದಂಗೆ ಆಗ್ತಿದೆ. ಆಯ್ ಓಕೆ? ಸ್ವಪ್ನ, ಆರ್ ಯು ಓಕೆ? ವಾಟ್ ಆರ್ ಯು ಓಕೆ? ನಾನು ಅಮೃತ. ನೋಡು, ನನ್ನನ್ನು ನೋಡಕ್ತಾನೆ ಬಂದಿದ್ದು. ಸ್ವಿಚ್ ಆಫ್ ಬರ್ತಿದೆ. ಅಷ್ಟಕ್ಕೂ ನಿಂಗೆ ಬುದ್ಧಿ ಇದೆಯಾ? ಮದುವೆ ಆಗೋ ಹುಡುಗಿನ ಒಬ್ಬಳನ್ನೇ ಕಳ್ಸಿದ್ಯಲ್ಲ. ಏನಾಯ್ತಪ್ಪ? ಏನಾಯ್ತು ನನ್ನ ಮಗಳಿಗೆ? ಕರ್ಕೊಂಡು ಹೋಗಿ. ಸಪ್ನ, ಸಪ್ನ, ಏನಾಯ್ತಮ್ಮ? ಕೂತ್ಕೋ. ಯಾರಪ್ಪ ನೀನು? ಇಷ್ಟು ದಿನ ನಿಮ್ಮ ಹುಡುಗಿ ಜೊತೆ ಫೇಸ್ಬುಕ್ಕಲ್ಲಿ ಚಾಟಿಂಗ್ ಮಾಡಿದ ಅಮೃತ ನಾನೇ. ಶಾಕ್ ಆದ್ರ? ಕೂಲ್. ಈ ವಿಷಯ ನನ್ಗೆ ನಿಮ್ಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಈ ವಿಷಯ ಹೊರಗೋದ್ರೆ ಏನಾಗುತ್ತೆ ಅಂತ ಗೊತ್ತಾ ನಿಮ್ಗೆ? ಹೆಣ್ಮಕ್ಳು ಜೀವನದಲ್ಲಿ ಆಟ ಆಡೋದು ತಮಾಷೆ ಅನ್ಕೊಂಡಿದ್ಯಾನೋ? ಅಷ್ಟು ದೊಡ್ಡ ಪಾಪನ ಇಷ್ಟು ಚಿಕ್ಕ ಆವೇಶದಲ್ಲಿ ಹೊಡೆದಾಕ್ಬೋದು ಅನ್ಕೊಂಡ್ರ? ಪಾಪ ಅನ್ನೋದು ರಾವಣನ್ ತಲೆ ತರ, ಒಂದು ಹೋದ್ರೆ ಇನ್ನೊಂದು ಹುಡ್ತಾನೇ ಇರತ್ತೆ. ಹೀಗೆ ಒಂದು ಶೇರ್ ಬಟನ್ ಒತ್ತಿದ್ರೆ ಇದು ಎಲ್ಲರಿಗೂ ಹೋಗುತ್ತೆ. ನಿನ್ ಮಗಳ ಜೀವನ ನಾಶ ಆಗುತ್ತೆ. ನೋಡಪ್ಪ, ಅವಳಿಗೆ ಮದ್ವೆ ಫಿಕ್ಸ್ ಆಗಿದೆ. ದಯವಿಟ್ಟು ಅವಳ ಜೀವನದಲ್ಲಿ ಆಟ ಆಡ್ಬೇಡ. ನಮ್ಮದ್ ಬಿಟ್ಬಿಡಿ. ಬಿಟ್ಬಿಡ್ತೀನಿ, ಆದ್ರೆ ನಂದು ಒಂದು ಕಂಡೀಷನ್ ಇದೆ. ನಿನ್ ಮಗಳು ಮದುವೆಗೆ ಅಂತ ಎತ್ತಿಟ್ಟಿರೋ 2 ಕೋಟಿ ನನಗೆ ಕೊಟ್ಬಿಡು. ಆಮೇಲೆ ನನಗೆ ನಿನಗೆ ಯಾವುದೇ ಸಂಬಂಧ ಇರಲ್ಲ. ಓಪನ್ ಮಾಡು. ನನ್ನ 40 ವರ್ಷದ ಕಷ್ಟನ ಅರ್ಧ ನಿಮಿಷದಲ್ಲಿ ಕಿತ್ಕೊಂಡ್ಬಿಟ್ಟೆ. ನನಗೆ ದುಡ್ಡು ಮುಖ್ಯ ಅಲ್ಲ ಕಣೋ. ನನ್ನ ಮಗಳ ಜೀವನನ ಹಾಳು ಮಾಡಿದ್ಯಾ. ಅವಳ ನಿಟ್ಟುಸ್ರು ನೀನು ಸುಮ್ಮನೆ ಬಿಡೋದಿಲ್ಲ. ಬರಲ್ಲ. ರಾಕ್ಷಸ, ನೀನ್ ನಾಶ ಆಗೋಗ್ತೀಯ. ನೀನ್ ಚೆನ್ನಾಗಿ ಅನುಭವಿಸ್ತೀಯ. ಏನಂಟಿ ಕಿರ್ಚ್ತಾ ಇದ್ದೀರಾ? ಏನಂಕಲ್, ಪಬ್ಲಿಸಿಟಿ ಬೇಡ ಅಂದ್ರಿ ತಾನೆ? ಇವರೇ ಕೂಗಿ ಇಡೀ ಊರಿಗೆ ಹೇಳೋ ಥರ ಇದ್ದಾರೆ. ಶಾಂತ, ನಾನು ಮಾತು ಮೇಲೆ ನಿಲ್ಬೇಕು ಅಂತಿದ್ದೆ, ಆದ್ರೆ ನಿಮ್ಮ ಮಗಳ ಅಂದ ನನ್ನ ಮಾತನ್ನ ತಪ್ಪಿಸ್ತಾ ಇದೆ. ನಾಡಿದ್ದು ನನ್ನ ಬರ್ಡೇ. ನಿಮ್ಮ ಮಗಳನ್ನ ರೆಡಿ ಮಾಡಿ.
ಆಗಲ್ಲ ಗೀಗಲ್ಲ ಅಂತ ಏನಾದ್ರೂ ಕೂಗಾಡಿದ್ರೆ ಈ ಶೋನ ಪೂರ್ತಿ ಪ್ರಪಂಚ ನೋಡುತ್ತೆ. ಅಪ್ಪ ಏನಾಯ್ತಪ್ಪ? ಅಪ್ಪ, ಅಕ್ಕ, ಅಯ್ಯೋ ದೇವ್ರೆ, ಅಕ್ಕ, ಎದ್ದೇಳಕ್ಕ. ಅಮ್ಮ, ಕೆಲಸ ಮಾಡ್ಕೊಂಡ್ರೆ ಅಮ್ಮ, ಒಂದೇ ಸಲ ನಮ್ಮ ಕುಟುಂಬ ದಿಕ್ಕಾಪಾಲಾಗೋಯ್ತು. ಒಂದೇ ದಿನದಲ್ಲಿ ನಮ್ಮ ಜೀವನ ತಲೆ ಕೆಳಗಾಗೋಯ್ತು. ಏನ್ ನಡೆದಿತ್ತು ಅಂತ ಗೊತ್ತಾಯ್ತು. ಆದರೆ ಅವನು ಮಾಸ್ಕ್ ಹಾಕೊಂಡಿದ್ರಿಂದ ಇದನ್ನೆಲ್ಲ ಮಾಡಿದ ಯಾರು ಅಂತ ಗೊತ್ತಾಗ್ಲಿಲ್ಲ. ವಿಡಿಯೋದಲ್ಲಿದ್ದ ಟೇಬಲ್ ಕ್ಯಾಲೆಂಡರ್ನ ನೋಡಿ ಆ ಹೋಟೆಲ್ಗೆ ಹೋಗಿ CCTV ಕ್ಯಾಮ್ರಾ ಫೋಟೇಜ್ನ ನೋಡಿದ್ರೆ ಇದಕ್ಕೆಲ್ಲ ಕಾರಣ ಆದವನು ಯಾರು ಅಂತ ಗೊತ್ತಾಯ್ತು. ರೂಮ್ ಬುಕ್ ಮಾಡಬೇಕಾದ್ರೆ ಅವ್ನು ಕೊಟ್ಟಿರೋ ಅಡ್ರೆಸ್ಸು ಹೆಸರು ಎಲ್ಲ ತಪ್ಪು ಅಂತ ಗೊತ್ತಾಯ್ತು. ಸ್ವಪ್ನ ಮೊಬೈಲಲ್ಲಿ ಅಮೃತ ಅಂತ ಸೇವ್ ಮಾಡಿದ ನಂಬರ್ಗೆ ಎಷ್ಟು ಸಲ ಕಾಲ್ ಮಾಡಿದ್ರು ಸ್ವಿಚ್ ಆಫ್ ಅಂತ, ಔಟ್ ಆಫ್ ಸರ್ವಿಸ್ ಅಂತ ಬರ್ತಾ ಇತ್ತು. ಫೇಸ್ಬುಕ್ ಸರ್ಚಲ್ಲಿ ಅಮೃತನ ನಂಬರ್ನ ಸರ್ಚ್ ಮಾಡಿದ್ರೆ ಆ ಪ್ರಿನ್ಸ್ ಅಕೌಂಟ್ ಓಪನ್ ಆಯಿತು. ಆದರೆ ಅದರಲ್ಲಿ ಲಿವ್ಸ್ ಇನ್ ಬೆಂಗಳೂರು ಅನ್ನೋದನ್ನ ಬಿಟ್ಟರೆ ಅವನ ಅಡ್ರೆಸ್ ಆಗಲಿ ಅವನಿಗೆ ಸಂಬಂಧಿಸಿದಂಥ ಯಾವ ಇನ್ಫಾರ್ಮೇಷನ್ನು ಕೂಡ ಅದರಲ್ಲಿ ಇರಲಿಲ್ಲ. ಅಮ್ಮ, ನಿನ್ನ ಟಿಕೆಟ್ ಕನ್ಫರ್ಮ್ ಆಯಿತು. ನಾಳೆ ಮಾರ್ನಿಂಗ್ ಫ್ಲೈಟ್. ಅವಶ್ಯಕತೆ ಇಲ್ಲ ಅಪ್ಪ, ನಾನು US ಗೆ ಹೋಗ್ತಿಲ್ಲ. ಅಕ್ಕನ್ಗಾಗಿದ್ದ ರೀತಿ ಯಾರಿಗೂ ಆಗ್ಬಾರ್ದು ಅಪ್ಪ. ಅವನ್ನ ಸಾಯಿಸ್ಬೇಕು. ಸಾಯಿಸೋಣ. ಹಾಗೆ ಅವನ್ನ ಹುಡ್ಕೋ ಪ್ರೋಸೆಸ್ಸಲ್ಲಿ ಒಂದ್ಸಲ ಈ ಅಪಾರ್ಟ್ಮೆಂಟ್ ಹತ್ರ ಎಂಕ್ವೈರಿ ಮಾಡಿದ್ವಿ. ಹಾರಿಕಾ ನಿನ್ನ ನೋಡಿದ್ಲು. ಆ ಪ್ರಿನ್ಸ್ ಫೇಸ್ಬುಕ್ ಪ್ರೊಫೈಲಲ್ಲಿ ಅವನ ಜೊತೆ ನೀನಿರೋ ಫೋಟೋ ಹಾರಿಕಾಗೆ ನೆನಪಾಯ್ತು. ನಿನ್ನಿಂದಾಗಾದ್ರೂ ಅವ್ನು ಸಿಗ್ತಾನೆ ಅಂತ ಬೇಕು ಅಂತಾನೆ ಈ ಅಪಾರ್ಟ್ಮೆಂಟಿಗೆ ಬಂದ್ವಿ. ನೀನು ಅವನ ಫ್ರೆಂಡ್ ಆಗಿದ್ರಿಂದ ನೀನು ಕೂಡ ಆ ಥರದವನೇ ಅಂತ ಮೊದಲಿಗೆ ಅಪಾರ್ಥ ಮಾಡ್ಕೊಂಡ್ಲು ಹಾರಿಕಾ. ಆದರೆ ಆಮೇಲೆ ನಿನ್ನ ಬಗ್ಗೆ ತಿಳ್ಕೊಂಡ್ಲು. ಕೊನೆಗೊಂದಿನ ಅಕಸ್ಮಾತಾಗಿ ಅನಾಥಾಶ್ರಮದಲ್ಲಿ ಆ ಪ್ರಿನ್ಸ್ ಕಾಣಿಸ್ಕೊಂಡ. ಅವನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದು, ಅವನ್ನ ಮನೆಗೆ ಕಾಫಿ ಕರೆದಿದ್ದು ಮರ್ಯಾದೆ ಮಾಡೋದಕ್ಕಲ್ಲ, ಮರ್ಡರ್ ಮಾಡೋದಕ್ಕೆ. ನೀನ್ ಬಂದಿದ್ರಿಂದ ಅವತ್ತು ಅವನು ಬದುಕೋದ. ಎರಡನೇ ಸಲ ಹಾರಿಕಾ ಬರ್ತಡೇ ದಿನ ಅವನು ಸಾಯ್ಬೇಕಿತ್ತು, ಆದರೆ ಮಿಸ್ ಆದ. ಮೂರನೇ ಸಲ ಪ್ಲಾನ್ ಮಾಡಿದ ಆಕ್ಸಿಡೆಂಟಲ್ಲಿ ಅವನು ಸತ್ತೋದ ಅಂತ ಅನ್ಕೊಂಡ್ವಿ. ಆದರೆ ಪಾಪಿ ಚಿರಾಯುನ ಹಾಗೆ ಅವನು ಮತ್ತೆ ಬದುಕು ಬಂದ. ಈ ಸಲ ಅವನು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗ್ತಿದ್ದಾಗೇನೆ ಸಾಯಿಸ್ಬೇಕು ಅಂತ ಡಿಸೈಡ್ ಆಗಿದ್ದೀವಿ. ದ್ವೇಷಕ್ಕೋಸ್ಕರ ಅವನಿಗೆ ಹತ್ರ ಆಗಿದ್ದಾಳೆ ಹೊರತು ಪ್ರೇಮದಿಂದ ಅಲ್ಲ. ನಿನಗೆ ನೋವಾಗ್ತಿದೆ ಅನ್ನೋ ವಿಷಯ ಅವಳಿಗೆ ಗೊತ್ತು, ಆದರೆ ಆಗಿರೋದನ್ನೆಲ್ಲ ನಿನ್ನ ಹತ್ರ ಹೇಳೋಕ್ಕಾಗದೆ ಅವಳೆಷ್ಟು ನೋವು ಅನುಭವಿಸ್ತಾ ಇದ್ದಾಳೆ ಅನ್ನೋದು ನನಗೆ ಗೊತ್ತು. ಯಾವತ್ತಿದ್ರೂ ಹಾರಿಕಾ ಮನಸ್ಸಲ್ಲಿರೋದು ನೀನೇನೆ. ಇವಾಗ ಹಾರಿಕಾ ಎಲ್ಲಿದ್ದಾಳೆ? ಡಾಕ್ಟರ್ ಏನಂದ್ರು? 2 ಡೇಸಲ್ಲಿ ಡಿಸ್ಚಾರ್ಜ್ ಮಾಡ್ಬೋದು ಅಂದರು. 2 ಡೇಸಾ? ನಾನು ಇನ್ನೂ ಇಲ್ಲಿರಲ್ಲ. ಅದೇನು, ಯಾಕೆ? ನನಗಿಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ. ನಾನು ಹೋಗ್ತೀನಿ ಈಗಲೇ ಅರ್ಜೆಂಟಾಗಿ. ಅದು ಹಾಗಲ್ಲ. ಏನು ಹೇಳ್ಬೇಡ ಹಾರಿಕಾ, ನೋ ನೋ, ನಾನಿಲ್ಲಿರಲ್ಲ. ಲೆಟ್ಸ್ ಗೋ.